ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆ ರಿಜಿಸ್ಟರ್ಡ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕೆವೈ ಮೂರ್ತಿಯವರು ಸತತ 11 ವರ್ಷಗಳಿಂದ ಹೋರಾಟ ನಡೆಸುತ್ತಾ ಬೆಂಗಳೂರು ಪೂರ್ವ ತಾಲೂಕು ಬೆನ್ನಿಗಾನಹಳ್ಳಿಯಲ್ಲಿ ಮನೆಗಳನ್ನು ಕಳೆದುಕೊಂಡ ನಿರಾಶ್ರಿತರಿಗೆ ಕಾಚಮಾರನಹಳ್ಳಿ ಸರ್ವೆ ನಂಬರ್ 48ರಲ್ಲಿ 4 ಎಕರೆ 35 ಗುಂಟೆ ಜಮೀನನ್ನು ಕಾಯ್ದಿರಿಸಿದ್ದು, ಈ ಜಮೀನನ್ನು ಹಸ್ತಾಂತರ ಮಾಡುವಾಗ ಡಿಟಿ ಪ್ರಮೋದ್, ತಿಮ್ಮರಾಯಪ್ಪ ಹಾಗೂ ಸಂಗಡಿಗರಾದ ಹರಿಕೃಷ್ಣ, ರಾಮಮೂರ್ತಿ, ಜಗನ್ನಾಥ್ ಅಲಿಯಾಸ್ ಜಗ್ಗು, ರಘು, ಜಯರಾಜ್, ದಾಸ್ ಇವರ ಜೊತೆ 50 ರಿಂದ 60 ಜನ ಮತ್ತು 20 ಜನ ರೌಡಿಗಳು ಸೇರಿ ಸರ್ಕಾರಿ ಕಾಂಪೌಂಡ್ ಕೆಲಸವನ್ನು ಅಡ್ಡಿಪಡಿಸಿ ಕೋಮು ಗಲಭೆ ಮಾಡಲು ಯತ್ನಿಸಿದ್ದಾರೆ. ಈ ಮಾಹಿತಿಯನ್ನು ಪೊಲೀಸರಿಗೆ ತಿಳಿಸಿತ್ತು. ಬಳಿಕ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಅವರ ದಾಖಲಾತಿಗಳನ್ನು ಕೇಳಿ ಅವರ ಹತ್ತಿರ ಯಾವುದೇ ದಾಖಲಾತಿಗಳು ಇಲ್ಲವೆಂದು ತಿಳಿದು ಅವರನ್ನು ಕಳಿಸಿರುತ್ತಾರೆ. ಈಗ ಕಾಂಪೌಂಡ್ ಕೆಲಸ ಪೂರ್ಣಗೊಂಡಿದ್ದು ಸರ್ಕಾರಿ ಜಮೀನನ್ನು ತಾಲೂಕು ಪಂಚಾಯತ್ ಪಡೆದಿದೆ. ಆದರೆ ಜೂನ್ 11ರಂದು ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯ ಹರಿಕೃಷ್ಣ ಹಾಗೂ ರಾಮಮೂರ್ತಿ ಎಂಬವರು 60 ಜನ ರೌಡಿಗಳ ಗುಂಪು ಕಟ್ಟಿಕೊಂಡು ಸರ್ಕಾರದ ಈ ಜಾಗವನ್ನು ಕಬಳಿಸಲು ಪ್ರೈವೇಟ್ ಸರ್ವೇಯರ್ ಅವರನ್ನ ಕರೆಸಿ ಬೋಗಸ್ ದಾಖಲೆಗಳನ್ನು ಸೃಷ್ಟಿಸಿ ನಿರಾಶ್ರಿತರ ಈ ಭೂಮಿಯನ್ನ ಸರ್ವೆ ಮಾಡಿಸಲು ಯತ್ನಿಸಿದ್ದಾರೆ. ಹೀಗಾಗಿ ಈ ಭೂಗಳ್ಳರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಪೊಲೀಸ್ ಅಧಿಕಾರಿಗಳು ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆ ರಾಜ್ಯಾಧ್ಯಕ್ಷರಾದ ಕೆವೈ ಮೂರ್ತಿಯವರು ಕೇಳಿಕೊಂಡಿದ್ದಾರೆ. ಜೊತೆಗೆ ನಿರಾಶ್ರಿತರಿಗೆ ನ್ಯಾಯ ಸಿಗಲಿಲ್ಲ ಎಂದಾದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಎಸ್ ಲಕ್ಷ್ಮಣ್, ಎಸ್.ವೈ. ವಿಜಯೇಂದ್ರ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಇಲ್ಲಿನ ವ್ಯಕ್ತಿಗಳು, ಪಂಚಾಯತಿನಲ್ಲಿ ಗಣ್ಯ ವ್ಯಕ್ತಿಗಳು, ಲ್ಯಾಂಡ್ ಲಾರ್ಡ್ಸು ಈ ರಾಜಕೀಯ ಒತ್ತಡದಿಂದ MLA ಒತ್ತಡದು MLA ಅವರು ಇರ್ಬೋದು, ನನಗೆ ಗೊತ್ತಿಲ್ಲ, ಅದು ಕರೆಕ್ಟಾಗಿ ನನಗೆ ಗೊತ್ತಾಗ್ತಾ ಇಲ್ಲ, ಎಲ್ಲ ಸೇರಿಕೊಂಡು ಈ ಜಮೀನನ್ನು ನಿಲ್ಲಿಸ್ಬಿಡ್ತಾರೆ. DC ಅವರಿಗೆ ಒಂದು ಲೆಟ್ರ್ ಹಾಕ್ಕೋತಾರೆ, ನಮಗೆ ಈ ಬಡವರಿದ್ದಾರೆ ಇಲ್ಲಿ ಪಾರ್ಕ್ ಮಾಡಬೇಕು ಓಡಾಟಕ್ಕೆ ಅಂತೇಳಿ ಇವರು DC ಅವ್ರಿಗೆ ಮನವಿ ಮಾಡ್ತಾರೆ, ಸರ್ಕಾರಕ್ಕೆ ಮನವಿ ಮಾಡ್ತಾರೆ. ಆಗ ನಿರಾಶ್ರಿತರು ಮತ್ತೆ ಕೋರ್ಟ್ಗೆ ಹೋಗ್ತಾರೆ. ಜಡ್ಜ್ ಸಾಹೇಬರು ಒಂದು ಆದೇಶ ಮಾಡ್ತಾರೆ, ಅವ್ರು ನೋಟಿಸ್ ಮಾಡ್ತಾರೆ. PDOಗೂ ಅವ್ರಿಗೆ ಪುಷ್ಪ ಅವ್ರಿಗೆ ಅಧ್ಯಕ್ಷರಾಗಿರ್ತಾರೆ, ಅವರಿಬ್ಬರು ನೋಟಿಸೇ ತಗೊಳ್ಳಲ್ಲ. ಆವಾಗಲೇ ಜಡ್ಜ್ ಸಾಹೇಬರು ಒಂದು ಆರ್ಡರ್ ಪಾಸ್ ಮಾಡ್ತಾರೆ. ಏನು DC ಸಾಹೇಬರು DC ಅವರು ಏನು ಆದೇಶ ಅವರು ಹೊರಡಿಸಿ ಇದನ್ನು ಕಾಯ್ದಿರಿಸಿದಾರೋ ಈ ಭೂಮಿ ನಿರಾಶ್ರಿತರಂತೇಳಿ ಅದರಂತೆಯೇ ಆಗಬೇಕು ಅಂತ ಆಗಲೇ ಆರ್ಡರ್ ಮಾಡ್ತಾರೆ. ಆಗ ಇವರೆಲ್ಲ ಸ್ವಲ್ಪ ತಣ್ಣಗಾಗ್ತಾರೆ. ನಾನು ಹೋರಾಟದ ಮುಖಾಂತರ ಇಲ್ಲಿಂದ ಹಿಡಿದು ನಮ್ಮ WP ನಂಬರ್ 13962141142 ಪ್ರಕರಣದ ಇತ್ಯರ್ಥ 28/5/18ರಂದು ಈ ಪ್ರಕರಣ ಇತ್ಯರ್ಥಾಗಿ 3 ತಿಂಗಳಲ್ಲಿ ನಿರಾಶ್ರಿತ ನಿವೇಶನಗಳು ಕೊಡಿ ಅಂತೇಳಿ ಆರ್ಡರ್ ಮಾಡ್ತದೆ ಕಾಚಮಾರನಹಳ್ಳಿ ಸರ್ವೆ ನಂಬರ್ 48ರಲ್ಲಿ. ಅದಾದಮೇಲೆ DC ಸಾಹೇಬರು ಆರ್ಡರ್ ಮಾಡ್ತಾರೆ. ಈ ಕಾಪಿಯನ್ನು ಜಿಲ್ಲಾಧಿಕಾರಿಗಳು ಸಾಹೇಬರು ಆರ್ಡರ್ ಮಾಡ್ತಾರೆ. ಅಲ್ಲಿಂದ ತಹಸೀಲ್ದಾರ್ ಅವರು ಮೊನ್ನೆ ಯಾವಾಗ 24/3/26ರಲ್ಲಿ ಈ ಜಮೀನನ್ನು ನಿರಾಶ್ರಿತರಿಗೆ ತಾಲೂಕ್ ಪಂಚಾಯತಿಗೆ ಹಸ್ತಾಂತರ ಮಾಡಿ ಅಂತೇಳಿ ಲೆಟರ್ ಮಾಡ್ತಾರೆ. ಆದರೆ ಇಲ್ಲಿನ ಇವರ ಕೆಳಗೆ ಇರ್ತಕ್ಕಂಥ ಅಧಿಕಾರಿಗಳು ಕೆಲವು ದುಷ್ಟರು ಸಭೆಸ ಸೇರಿ ಇವರು ಇದನ್ನು ಹಸ್ತಾಂತರ ಮಾಡೋದಕ್ಕೆ ದಾರಿನೇ ಕೊಡಲ್ಲ. ಹಾಸ್ಪಿಟ್ಲು ರಜಾ ಅವರು ಹೇಳಿದ್ರು, ಇವರು ಹೇಳಿದ್ರು, ಇವರು ಕಳ್ಳಾಟ ಆಡಿಕೊಂಡೇ ಬರ್ತಾರೆ. ನಾನು ಮತ್ತೆ ಮನವಿ ಮಾಡ್ತೀನಿ. ಮನವಿ ಮಾಡಿದಾಗ ಇದೆ ಆ ಜಮೀನು ಪಾಣಿನಲ್ಲಿ ಏನಿದೆ, ಜಿಲ್ಲಾಧಿಕಾರಿಗಳ ಆದೇಶ, ನಿರಾಶ್ರಿತರ ಭೂಮಿ ಆವಾಗಲೇ ರಿಸರ್ವ್ ಮಾಡವ್ರೆ. ಈಗ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ DT ಪ್ರಮೋದ್ ತಿಮ್ಮರಾಯಪ್ಪ ಅನ್ನೋ ಒಬ್ಬ ಭೂಗಳ್ಳ, ಅವನು ಸಾಕಷ್ಟು ಅವ್ಯವಹಾರ ಮಾಡಿದ್ದಾನೆ. ಅವನು ದೊಡ್ಡಬೇಲಕೆರೆಯಲ್ಲಿ ಫ್ರಾಡ್ ಮಾಡಿದ್ದಾನೆ, ಆಮೇಲೆ ಮೇಡಿಯಾಗ್ರಹದಲ್ಲಿ ಫ್ರಾಡ್ ಮಾಡಿದ್ದಾನೆ, BDAದಲ್ಲಿ ವಿಜಯವಾಣಿಗೆ ದುಡ್ಡು ಕೊಡೋಕೆ ಅಲ್ಲಿ ತಗಲಾಕ್ಕೊಂಡು ಅಲ್ಲಿ ಫ್ರಾಡ್ ಮಾಡಿ ಅವ್ರಿಗೆಲ್ಲ ಜೈಲಾಗಿ ಹೊರಗೆ ಬಂದು ಬೇಲ್ಗಳ ಮೇಲೆ ಇರ್ತಕ್ಕಂಥ ವ್ಯಕ್ತಿ.
ಕರ್ನಾಟಕ ದಲಿತ ಕ್ರಿಯಾ ಸಮಿತಿ DM ತಿಮ್ಮರಾಯಪ್ಪನ ಮಗ DT ಪ್ರಮೋದ್ ತಿಮ್ಮರಾಯಪ್ಪ ಇದನ್ನು ಕಬಳಿಸ್ಬೇಕಂತೇಳಿ ಅವನು ಆಗ್ಲಿಂದನೂ ಇದ್ರ ಪ್ರಯತ್ನ ಮಾಡ್ತಾವನೆ. ಇದು ನಮ್ಮ ಸದಸ್ಯರಿಗೆ ಸೇರಬೇಕು, ನಮಗೆ ಸೇರಬೇಕು, ನಮ್ಮ ಸಂಘದ್ದು, ನನ್ನ ಮೇಲೆ ಅರ್ಜಿಗಳು ಕೊಡೋದು, ನನ್ನ ಮೇಲೆ ರೌಡಿಗಳನ್ನ ಬಿಡೋದು, ಈ ರೀತಿಯಾಗಿ ಮಾಡ್ಕೊಂಡು ಬಂದ. ನಾನು 2018 ಕೋರ್ಟ್ ಆದೇಶ ಆದಾಗ ವರ್ತೂರು ಸ್ಟೇಷನಲ್ಲಿ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟೆ. NCR ಮಾಡಿದ್ರು, ಬರ್ಕೊಟ್ಟು ಹೋದರು, ಆಯಿತು ಅದಕ್ಕೂ ನಮ್ಮ ಸಂಬಂಧ ಇಲ್ಲ ಅಂತ. ಆದರೆ ಅಧಿಕಾರಿಗಳು ಲಂಚ ಕೊಡೋದು, ಅವ್ರನ್ನೆಲ್ಲ ತಲೆ ಕೆಡಿಸಿ ಇದನ್ನು ದಾರಿ ತಪ್ಪಿಸೋ ಕೆಲಸ ಅವನು ಮಾಡ್ತಾನೆ ಅವನೇ. ಮೊನ್ನೆ ಸರ್ವೆಗೆ ಬಂದಾಗ ಮಹೇಶ್ ಅನ್ನೋರನ್ನ ಅವ್ರಿಗೆ ಲಂಚ ಕೊಟ್ಟು ಅವರ ಕಮಿಟಿಯಲ್ಲಿರ್ತಕ್ಕಂಥ ಅವನು ಹರಿಕೃಷ್ಣ ಅನ್ನೋನಿಗೆ ಅವನಿಗೆ ನೋಟಿಸ್ ಮಾಡವ್ರೆ. ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆ ಇದರಿಂದ ಇರೋದು. ಆವತ್ತಿಂದ KY ಮೂರ್ತಿಯವರೇ ಇದನ್ನು ನಡೆಸ್ಕೊಂಡು ಬಂದಿರೋದು. ಇವ್ರ ಪರವಾಗಿ ನಿಂತಿರ್ತಕ್ಕಂಥದ್ದು ನಾನೇ. ಇವನು ಅನವಶ್ಯವಾಗಿ ದುಡ್ಡು ಕೊಟ್ಟು ಬೋಗಸ್ ದಾಖಲೆಗಳನ್ನು ಸೃಷ್ಟಿಸಿ ಈ ನಿರಾಶ್ರಿತರ ಭೂಮಿಯನ್ನು ಕಬಳಿಸ್ಬೇಕಂತೇಳಿ ಅವನ ಸಂಘದ ಸದಸ್ಯರಿಗೆ ಕೊಡಬೇಕಂತೇಳಿ ವಂಚಾಗ್ತಾವನೆ. ಇವರೆಲ್ಲ ತೆಂಬಳೆ ಅನ್ಸಲ್ಲೇ. ಇವನಿಗೆ ಒಬ್ಬೊಬ್ಬರು ಅವನ ದಾಸ್ ಅಂತ ಅವನೇ ಆ ಕಮಿಟಿಯಲ್ಲಿರೋ ಕಳ್ಳರಿಗೆ ಒಬ್ಬೊಬ್ರಿಗೆ 8-10 ಸೈಟ್ BDA ಸೈಟ್ ಮಾಡ್ಕೊಂಡವ್ರೆ. ಆ ದಾಸ್ ಅನ್ನೋನಿಗೆ 8-10 ಸೈಟ್ ಆಗೈತೆ. ಅವ್ರ ಅಣ್ಣ ಅವನು ಜಯರಾಜ್ ಅನ್ನೋರಿಗೆ ಸುಮಾರು ಸೈಟ್ಗಳಾಗವೆ, ಹರಿಕೃಷ್ಣನಿಗೆ ಆಗವೆ 5-10, ಅವ್ನು ರಾಮಮೂರ್ತಿಗೆ ಆಗೈತೆ. ಇವನು DT ಪ್ರಮೋದ್ ತಿಮ್ಮರಾಯಪ್ಪ ಇವ್ರ ತಂದೆದೇ ಆಗೈತೆ.